Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 48 verse 17. I am the Lord your God, the one who wants to teach you for your own good and direct you in the way you should go. ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 17ನೇ ವಚನ. ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಯಿಸುವವನಾಗಿದ್ದೇನೆ. ನನ್ನ ಪ್ರಿಯ ದೇವಜನರೇ, ಇವತ್ತು ದೇವರು ನಮಗೆ ಒಂದು ಉತ್ತಮವಾದ ಮಾರ್ಗದರ್ಶನವನ್ನ ನೀಡಲಿಕ್ಕಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ನಿನ್ನ ದೇವರಾದ ಯೆಹೋವನಾಗಿದ್ದೇನೆ, ನಾನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸುತ್ತೇನೆ, ನೀನು ಉನ್ನತ ಸ್ಥಾನಕ್ಕೆ ಏರುವಂತಹ ಮಾರ್ಗವನ್ನು, ನೀನು ಅಭಿವೃದ್ಧಿಯಾಗುವಂತಹ ಮಾರ್ಗವನ್ನು ನಾನು ನಿನಗೆ ಬೋಧಿಸುತ್ತೇನೆ, ನಾನು ನಿನಗೆ ತಿಳಿಯಪಡಿಸುತ್ತೇನೆ. ನೀನು ಯಾವ ಮಾರ್ಗದಲ್ಲಿ ನಡೆಯಬೇಕು ಅದನ್ನು ನಾನು ತಿಳಿಸುವಂಥವನಾಗಿದ್ದೇನೆ, ನೀನು ನಡೆಯಬೇಕಾದ ದಾರಿಯಲ್ಲಿ ನಾನು ನಿನ್ನನ್ನು ನಡೆಸುವವನಾಗಿದ್ದೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹೌದು, ನಮ್ಮ ದೇವರು ನಮಗೆ ಮಾರ್ಗದರ್ಶಕನಾಗಿ ನಾವು ನಡೆಯುವಂತಹ ಮಾರ್ಗವನ್ನು ಆತನು ತೋರಿಸಿಕೊಡ್ತಾನೆ. ಆತನ ವಾಕ್ಯವೇ ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿದೆ. ಇಲ್ಲಿ ಆತನು ತನ್ನ ವೃದ್ಧಿ ಮಾರ್ಗವನ್ನು ನಮಗೆ ತಿಳಿಯಪಡಿಸುತ್ತಾ ಇದ್ದಾರೆ. ಮುಂದುವರಿಸಿ ದೇವರ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದ ಎಷ್ಟೋ ಚೆನ್ನಾಗಿತ್ತು ಎಂಬುದಾಗಿ. ಹೌದು, ನಾವು ವೃದ್ಧಿ ಮಾರ್ಗವನ್ನು ಅನುಸರಿಸಬೇಕು, ನಾವು ವೃದ್ಧಿಯನ್ನು ಹೊಂದಬೇಕು, ಅಭಿವೃದ್ಧಿಯನ್ನು ಕಾಣಬೇಕೆಂದರೆ ನಾವು ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕಾಗಿದೆ. ದೇವರ ಆಜ್ಞೆಗಳನ್ನು ಕೇಳಿ ಅವುಗಳನ್ನು ಕೈಕೊಂಡು ನಡೆಯಬೇಕಾಗಿದೆ. ಆ ರೀತಿ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನಮಗೆ ಸಿಗುವ ಆಶೀರ್ವಾದ ಮುಂದುವರಿಸಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೆ ಇರುತ್ತಿದ್ದವು. ನೀನು ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಾಗ ನಿನ್ನ ಸುಖ ದೊಡ್ಡ ನದಿಯಂತೆ ಇರುತ್ತದೆ ಎಂಬುದಾಗಿ. ನದಿಯಲ್ಲಿರುವ ನೀರನ್ನು ನಾವು ಅಳೆಯಲಿಕ್ಕೆ ಸಾಧ್ಯವಾ? ನೀರು ಅಷ್ಟು ಇರುವ ರೀತಿಯಲ್ಲಿ ನಮ್ಮ ಸುಖ ಅಷ್ಟಾಗಿ ಹೆಚ್ಚಾಗಿ ಮುಂದುವರಿಯುತ್ತದೆ. ಅಷ್ಟು ಹೆಚ್ಚಾದ ಆಶೀರ್ವಾದವನ್ನು ದೇವರು ನಮಗೆ ಕೊಡುತ್ತಾರೆ. ನಮ್ಮ ಪಾತ್ರೆ ತುಂಬಿ ಹೊರಸೂಸುವ ಹಾಗೆ ನಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದವನ್ನು ಕೊಡುತ್ತಾರೆ. ನಮ್ಮ ಕ್ಷೇಮವು, ನಮ್ಮ ಆರೋಗ್ಯವು, ನಮ್ಮ ಸುಖ ಸಮೃದ್ಧಿಯು ಸಮುದ್ರದಲ್ಲಿ ಬರ್ತಕ್ಕಂಥ ಅಲೆಗಳ ಹಾಗೆ. ಸಮುದ್ರದಲ್ಲಿರುವ ಅಲೆಗಳು ನಿಲ್ಲುವುದಕ್ಕೆ ಸಾಧ್ಯವಾ? ಇಲ್ಲ, ಅವು ಬರುತ್ತಲೇ ಇರುತ್ತವೆ. ಆ ರೀತಿಯಲ್ಲಿ ನಮ್ಮ ಸುಖ, ನಮ್ಮ ಕ್ಷೇಮ ನಮ್ಮ ಜೀವಿತದಲ್ಲಿ ಬರುತ್ತಲೇ ಇರುತ್ತದೆ ಎಂಬುದಾಗಿ ದೇವರು ಹೇಳ್ತಾರೆ ಇದ್ದಾರೆ. ಕೀರ್ತನೆ 81:13 ಕೂಡ ದೇವರು ಕೀರ್ತನೆಗಾರನ ಮೂಲಕವಾಗಿ ಈ ಮಾತನ್ನು ನಮಗೆ ತಿಳಿಸ್ತಾ ಇದ್ದಾರೆ. ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ. ಹೌದು, ದೇವರ ಮಾತನ್ನು ನಾವು ಕೇಳಿಸಿಕೊಂಡು ದೇವರು ತೋರಿಸ್ತಕ್ಕಂಥ ಮಾರ್ಗದಲ್ಲಿ ನಾವು ನಡೆಯುವಾಗ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಒಳ್ಳೆಯ ಕಾರ್ಯಗಳು ನಡೆಯುತ್ತವೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಯಾವ ಆಶೀರ್ವಾದ ಎಂಬುದಾಗಿ 14ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ನಾನು ಅವರ ಎದುರಾಳಿಗಳ ಮೇಲೆ ಕೈ ಎತ್ತಿ ಅವರ ಶತ್ರುಗಳನ್ನು ಸುಲಭವಾಗಿ ಅಣಗಿಸುವೆನು ಎಂಬುದಾಗಿ. ನಿಮ್ಮ ವಿರೋಧವಾಗಿ ಬರುವ ಶತ್ರು ಸೈನ್ಯವನ್ನು ಅವರು ಒಂದು ದಾರಿಯಿಂದ ಬಂದರೂ ಕೂಡ 7 ದಾರಿಯಿಂದ ಓಡಿ ಹೋಗುವ ಹಾಗೆ ದೇವರು ಮಾಡ್ತಾರೆ. ಆ ಶತ್ರು ಸೈನ್ಯವನ್ನು, ಆ ಎದುರಾಳಿಗಳನ್ನು ದೇವರು ಕೈ ಎತ್ತಿ ಅವರು ಸುಲಭವಾಗಿ ಅಣಗಿಸಿ ಹೋಗುವ ಹಾಗೆ ಮಾಡುತ್ತಾರೆ. ಯಾವಾಗ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ಆತನ ಮಾರ್ಗದಲ್ಲಿ ನಡೆಯುವಾಗ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 29ನೇ ವಾಕ್ಯದಲ್ಲಿಯೂ ಕೂಡ ದೇವರು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು ಎಂಬುದಾಗಿ. ದೇವರ ಆಜ್ಞೆಗಳನ್ನು ಅನುಸರಿಸುವಂತಹ ಮನಸ್ಸು ನಮ್ಮಲ್ಲಿ ಇರಬೇಕು. ಯಾವಾಗ? ಎಲ್ಲ ಕಾಲದಲ್ಲಿಯೂ ಯಾವಾಗಲೂ ನಮ್ಮಲ್ಲಿ ಅಂತ ಒಂದು ಮನಸ್ಸು ಇರುವುದಾದರೆ ದೇವರು ನಮಗೆ ಆಶೀರ್ವಾದವನ್ನು ನೀಡುತ್ತಾರಂತೆ. ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವಂತೆ ಮಾಡುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಮೊದಲು ನಮ್ಮ ಜೀವಿತದಲ್ಲಿ ಸುಖ ಉಂಟಾಗುತ್ತದೆ, ನಮ್ಮ ಶತ್ರು ಸೈನ್ಯಗಳು ಓಡಿ ಹೋಗುವಂತೆ ಮಾಡುತ್ತಾರೆ ಮತ್ತು ನಮಗೆ ಶುಭ ಉಂಟಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನಾವು ನಿನ್ನ ಆಜ್ಞೆಗಳನ್ನು ಪ್ರೀತಿಸಿ ಅವುಗಳನ್ನು ಕೈಕೊಂಡು ನಡೆಯುವ
ಮಾಡುವಾಗ, ನಿನ್ನ ಮಾರ್ಗದಲ್ಲಿ ನಡೆಯುವಾಗ ನೀನು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಕೂಡಿಸಿರುತ್ತಿ ಎಂಬುದಾಗಿ ತಿಳಿಸಿಕೊಟ್ಟಿದ್ದೆ ದೇವರೇ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಸುಖವನ್ನು ಅನುಗ್ರಹಿಸುತ್ತೆ, ನಮ್ಮ ಶತ್ರುಗಳು ಓಡಿ ಹೋಗುವಂತೆ ಮಾಡುತ್ತೆ, ಯಾವಾಗಲೂ ಶುಭವು ನಮ್ಮನ್ನು ಹಿಂಬಾಲಿಸುವಂತೆ ಮಾಡುತ್ತೆ ಅನ್ನೋ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಡ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ತಂದೆಯೇ. ಅವರ ಜೀವಿತದಲ್ಲಿಯೂ ಕೂಡ ಎಲ್ಲ ಆಶೀರ್ವಾದಗಳನ್ನು ನೆರವೇರ್ಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.